ಪರಿಸರವು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಶುದ್ಧವಾದ ಗಾಳಿ, ನೀರು, ಮಣ್ಣು ಹಾಗೂ ಹಸಿರು ಮರಗಳು ನಮ್ಮ ಬದುಕಿಗೆ ಆಧಾರವಾಗಿವೆ. ಪರಿಸರದ ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ವಿಶ್ವ ಪರಿಸರದ ದಿನವಾದ ಇಂದು ನಾವೆಲ್ಲರೂ ಸೇರಿ ಒಬ್ಬ ವ್ಯಕ್ತಿ ಒಂದು ಮರ ಎಂಬ ಸಂಕಲ್ಪವನ್ನು ಮಾಡೋಣ. ಗಿಡವನ್ನು ನೆಟ್ಟು ಪ್ರಕೃತಿಯನ್ನು ಪ್ರೀತಿಸಿ ಪರಿಸರವನ್ನು ಕಾಪಾಡಿ ಭೂಮಿಯನ್ನು ಹಚ್ಚ ಹಸಿರಾಗಿಸೋಣ. ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೃದಯಭಾಗದಲ್ಲಿರ್ತಕ್ಕಂಥ ಚೆನ್ನಯ್ಯ ಪಾರ್ಕ್ ನಲ್ಲಿ ಇವತ್ತು ಎಲ್ಲರೂ ಸೇರಿ ಈ ಒಂದು ಪರಿಸರ ದಿನಾಚರಣೆಯ ಅಂಗವಾಗಿ ಗಿಡವನ್ನು ನೆಡುವುದರ ಮೂಲಕ ಪರಿಸರ ದಿನಾಚರಣೆಯನ್ನ ಆಚರಿಸ್ತಾ ಇದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಏನು ಇಲ್ಲೇ ಗರ್ಲ್ಸ್ ಸ್ಕೂಲ್ ಅಲ್ಲಿ ಇರ್ತಕ್ಕಂಥ ಹೆಡ್ ಮಾಸ್ಟರ್ ಕೂಡ ಬಂದಿದ್ದಾರೆ. ಸೊ ಅವರು ಈ ಒಂದು ಪರಿಸರ ದಿನಾಚರಣೆ ಒಂದೆರಡು ಮಾತುಗಳನ್ನ ಹೇಳ್ತಾರೆ. ಇಂದು ನಡೀತಾ ಇರುವಂತಹ ಒಂದು ವಿಶ್ವ ಪರಿಸರ ದಿನಾಚರಣೆಯಲ್ಲಿ ನಮ್ಮೆಲ್ಲರ ಪಾಲು ಹೆಚ್ಚು ಹಸಿರೇ ಉಸಿರು, ಹಸಿರಿಲ್ಲ ಅಂದ್ರೆ ಉಸಿರಿಲ್ಲ. ಕಾರಣ ಒಂದು ಪ್ರತಿ ಮನೆಗೊಂದು ಗಿಡ ನೆಡುವುದರ ಮೂಲಕ ಅದನ್ನು ಪೋಷಣೆ, ಗಿಡ ನೆಟ್ಟರೆ ಸಾಲದು, ಅದನ್ನು ಪೋಷಣೆ ಮಾಡೋದ್ರ ಮೂಲಕ ಜನಕ್ಕೆ ಅನುಕೂಲವಾದ ರೀತಿಯಲ್ಲಿ ಆ ಒಂದು ಗಿಡವನ್ನು ಬೆಳೆಸಿ ಹೆಮ್ಮರವಾಗಿ ಬೆಳೆಯಲಿಕ್ಕೆ ಸಹಕಾರಿಯಾಗುತ್ತಾ. ಗಿಡವನ್ನು ನೆಡೋದು ಮುಖ್ಯ ಅಲ್ಲ, ಅದನ್ನು ಪೋಷಣೆ ಮಾಡೋದು ಮುಖ್ಯ. ಅದರ ಮೂಲಕ ಉತ್ತಮ ಆರೋಗ್ಯದ ಕಡೆಗೆ ಎಲ್ಲರನ್ನು ಕೊಂಡೊಯ್ಯೋಣ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡುತ್ತವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ನಮ್ ಚಂದ್ರು ಅಣ್ಣ ಯಾವಾಗ ಕೊಡ್ತಾರೆ, ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ.